ಸುಕೃತಂತೆ ಕೃತಂ ರಾಜನ್ ಪ್ರಹೃಷ್ಟೇನ ಅಂತರಾತ್ಮನ. ಬಹಳ ಒಳ್ಳೆ ಕೆಲಸ ಮಾಡಿದಿ, ನಿನ್ನ ಮನಸ್ಸಿಗೆ ಹಿಡಿಸಿದ ಕೆಲಸವನ್ನು ಮಾಡಿದೆಯಲ್ಲ ನೀನು, ಬಹಳ ಸಂತೋಷ, ನಡಿ ಅಂತಂದ ಧರ್ಮರಾಜ. ಬೇಡ ಅಂತನ್ಲಿಲ್ಲ, ತಪ್ಪಾಯಿತು ಅಂತನ್ಲಿಲ್ಲ, ಹೀಗೆ ಯಾಕೆ ಮಾಡಿದಿ ಅಂತ ಕೇಳಲಿಲ್ಲ. ಧರ್ಮರಾಜನ ಉದಾತ್ತತೆ ನೋಡಿ, ಅವನು ಎಷ್ಟು ಉದಾಹರಣೆಯಾಗಿದ್ದಾನೆ. ಆಯ್ತು, ಸುಕೃತಂತೆ ರಾಜನ್ ಪ್ರಹೃಷ್ಟೇನ ಅಂತರಾತ್ಮನ ದುರ್ಯೋಧನಸ್ಯ ಯದ್ವೀರ ತ್ವಯಾ ವಾಚಾ ಪ್ರತಿಶ್ರುತಂ. ಮಾತಿನಿಂದ ವಚನ ಕೊಟ್ಟಿದ್ದಿ, ಸತ್ಯವಾಗಿ ಮಾಡು. ರಾಜನ್ ಅಕರ್ತವ್ಯ ಕರ್ತಮರ್ಹಸಿ ಸತ್ತಮ. ಮಾಡಬಾರದು, ನಿನ್ನ ಸೋದರ ಅಳಿಯಂದರ ವಿರುದ್ಧವಾಗಿ ನೀನು ಈ ರೀತಿಯಾಗಿ ವಿರುದ್ಧ ಮಾಡಬಾರದು. ಆದರೂ ವಚನ ಕೊಟ್ಟದ್ದಕ್ಕಾಗಿ ನೀನು ಅದನ್ನು ಪರಿಪಾಲಿಸು. ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಬರಬೇಕಾಗಿತ್ತೋ ಅವರವರಿಗೆ ಬಹಳ ವಿಚಿತ್ರವಾಗಿ ಶ್ರೀಮದಾಚಾರ್ಯರ ಈ ಅನಾಲಿಸಿಸ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ವಿಚಿತ್ರವಾಗಿ ಚೆನ್ನಾಗಿದೆ. ಅದನ್ನ ಕೊನೆ ಹಂತದಲ್ಲಿ ಯುದ್ಧ ಪ್ರಾರಂಭದಲ್ಲಿ ಪ್ರಾಯ ವಿಚಾರ ಮಾಡೋಣ. ಆಗ ಹೇಳ್ತಾನೆ, ಆಯ್ತು ಕರ್ಣಸ್ಯ ಭವತಾ ಕಾರ್ಯಂ, ಒಂದು ಕೆಲಸವನ್ನು ಹೇಳ್ತಾನೆ, ನೀನು ಆ ಪಕ್ಷದಲ್ಲಿರು ಒಂದು. ಆದರೆ ನಿನಗೆ ಧರ್ಮರಾಜ ನೋಡಿ, ಅವನು ಹೇಳ್ತಾನೆ, ಕರ್ಣನಿಗೆ ನೀನು ಸಾರಥ್ಯವನ್ನು ಮಾಡುವ ಪ್ರಸಂಗ ಬರುತ್ತೆ. ಏನ್ ಸಂಬಂಧ ರೀ? ಕರ್ಣನಿಗೆ ಸಾರಥ್ಯವನ್ನ ಶಲ್ಯರಾಜ ಮಾಡೋ ಪ್ರಸಂಗ ಬರ್ತದೆ. ಶಲ್ಯ ಮೊದಲೇ ಸತ್ತರೆ ಚಾನ್ಸ್ ಇರಲಿಲ್ಲ. ಕರ್ಣನಿಗೆ ಮತ್ತೊಬ್ಬ ಯಾರಾದರೂ ಸಾರಥಿ ಸಿಕ್ಕಿದ್ರೆ ಚಾನ್ಸ್ ಇರಲಿಲ್ಲ, ಇತ್ಯಾದಿ ಇತ್ಯಾದಿ. ಹೀಗೆ ನಾನಾ ವಿಧವಾದಂತಹ ಆಪ್ಷನ್ಗಳಿದ್ದಾಗಲೂ ಕೂಡ ಧೈರ್ಯವಾಗಿ ಹೇಳ್ತಾನೆ, ನಿನಗೆ ಕರ್ಣನ ಸಾರಥ್ಯ ಮಾಡುವ ಪ್ರಸಂಗ ಬರ್ತದೆ. ಆ ಸಾರಥ್ಯ ಮಾಡುವ ಪ್ರಸಂಗ ಬಂದಾಗ ಕರ್ಣನ ತೇಜೋವಧವನ್ನ ಮಾಡಬೇಕು ನೀನು, ಅದು ನಿನ್ನ ಕೆಲಸ. ಶಲ್ಯ ಒಪ್ಪಿಕೊಳ್ತಾನೆ, ಅವಶ್ಯವಾಗಲಿ ನಾನು ಮಾಡ್ತೇನೆ, ಏನು ಚಿಂತೆ ಬೇಡ. ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ಜೈ ಜೈಕಾರ ಹಾಕೋ ಪ್ರಸಂಗ ಬರುತ್ತೆ. ಈ ಜೈ ಜೈಕಾರ ಹಾಕೋದಕ್ಕೆ 10 ರೂಪಾಯಿ ಕೊಟ್ಟಿರ್ತಾರೆ, ಆದ್ರೆ ಜೈ ಜೈಕಾರ ಹಾಕ್ತಿರ್ತಾರೆ. ಅಂಥವ್ರನ್ನ ಬಾಡಿಗೆ ಜೈ ಜೈಕಾರರು ಯಾವ ರೀತಿಯಾಗಿ ಇಲ್ಲೂ ಹಾಕ್ತಾರೆ ಅಲ್ಲೂ ಹಾಕ್ತಾರೆ. ಹಾಗಾಯ್ತು ಇವನು ಶಲ್ಯನವಸ್ಥೆ. ಈಚೆ ಅಂತಾನೆ ದುರ್ಯೋಧನ ನಿನಗೆ ಬರ ಕೊಟ್ಟಿದ್ದೀನಿ, ಆ ಕಡೆ ಧರ್ಮರಾಜ ಅಂತಾನೆ ಕರ್ಣನ ತೇಜೋವಧ ಮಾಡೋಕೆ, ಆಯ್ತು ಅದನ್ನು ಮಾಡ್ತೀನಿ ಅಂತ. ಶಲ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಧಾರಣ ವ್ಯಕ್ತಿ. ಆದರೆ ಈ ತರಹದ ಘಟನೆಗಳನ್ನು ನೋಡಿದಾಗ ಮಾತ್ರ, ಈ ಆಚರಣೆಗಳನ್ನು ನೋಡಿದಾಗ ಮಾತ್ರ ಬಹಳ ವಿಫಲವಾಗುತ್ತೆ. ಅವನ ಬಗ್ಗೆ ವಿಚಾರ ಮಾಡುವಾಗ ಮನಸ್ಸಿಗೆ ನೋವಾಗ್ತದೆ. ಸ ತತ್ರ ಪಲ್ಯೋರ್ಜುನೋ ರಾಜನ್ ಯದಿ ತಮ್ಮ ಮತ್ಪ್ರಿಯ ವಿಚ್ಛಸಿ ತೇಜೋವಧಶ್ಚ ಮೇ ಕಾರ್ಯ ಸೌತೇರಸ್ಮತ್ ಜಯಾವಹ. ಹೀಗೆಲ್ಲ ಹೇಳಿ ಶಲ್ಯ ಒಂದು ಕಥೆಯನ್ನ ಹೇಳ್ತಾನೆ. ಶಲ್ಯ ಅಂತಾನೆ, ನೋಡು, ಈಗೆಲ್ಲ ನಿಮಗೆ ಕಷ್ಟವಾಗಿದೆ, ನನಗೆ ಗೊತ್ತು. ಕೀಚಕ ನಿಮಗೆ ತೊಂದರೆ ಕೊಟ್ಟ, ಕಿರ್ವೀರನಿಂದ ನಿಮಗೆ ಅಪಾಯವಾಯಿತು, ದುರ್ವಾಸರಿಂದ ತೊಂದರೆಯಾಯಿತು, ಮತ್ತೊಂದಾಯಿತು, ಇನ್ನೂ ಜಟಾಸುರ, ಜಯದ್ರಥ, ಇವರೆಲ್ಲರಿಂದ ನಿಮಗೆ ಪೀಡೆಯಾಗಿದೆ. ಇದೆಲ್ಲ ನನಗೆ ಗೊತ್ತು. ಆದರೆ ಆ ಎಲ್ಲ ಕಷ್ಟವೂ ಕೂಡ ಮುಂದೆ ನಿಮಗೆ ಉತ್ತಮವಾದ ಭಾರೀ ಸುಖ ಸಿಗತ್ತೆ, ಭಾರೀ ಸಂಪತ್ತಿದೆ. ಆ ಸೌಖ್ಯಪೂರ್ಣವಾದ ರಾಜ್ಯವನ್ನ ಅನುಭವಿಸುವುದಕ್ಕಾಗಿ ಇದು ಪೀಠಿಕೆಯ ರೂಪದಲ್ಲಿ ತಯಾರಾಗಿದೆ, ಇದು ಭೂಮಿಕಾ. ಆದ್ದರಿಂದ ಇದನ್ನೇನು ತಪ್ಪು ತಿಳಿಬೇಡಿ, ಮನಸ್ಸಿಗೆ ಅಸಮಾಧಾನ ಮಾಡ್ಕೋಬೇಡ. ಧರ್ಮರಾಜ, ಇಂದ್ರನಂತಹ ಇಂದ್ರನಿಗೂ ಆಪತ್ತು ತಪ್ಪಲಿಲ್ಲ. ಇಂದ್ರನಂತಹ ಇಂದ್ರನು ಶಚಿ ಜೊತೆಗೆ ಕಷ್ಟಪಟ್ಟದ್ದಾಯ್ತು, ಎಷ್ಟು ದುಃಖಪಟ್ಟಿದ್ದಾನೆ. ಆದ್ದರಿಂದ ಏನು ವಿಚಾರ ಮಾಡಬೇಡ. ಅದೇನಾಯ್ತು ಕಥೆ, ಯಾಕೆ ಇಂದ್ರ ಕಷ್ಟಪಡಬೇಕಾಯಿತು ಅನ್ನುವ ಪ್ರಶ್ನೆಯನ್ನು ಕೇಳ್ತಾ, ಕೇಳಿದ್ದಕ್ಕೆ ಉತ್ತರವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಶಲ್ಯ ಹೇಳ್ತಾನೆ, ತ್ವಷ್ಟ ಪ್ರಜಾಪತಿರ್ಹ್ಯಾಸಿ ದೇವಶ್ರೇಷ್ಠೋ ಮಹಾತಪಾಹ. ತ್ವಷ್ಟ ಅಂತನ್ನುವ ಒಬ್ಬ ಪ್ರಜಾಪತಿ, ದೇವತೆ, ದೊಡ್ಡ ದೇವತೆ. ಆ ದೇವತೆ, ಆ ಪ್ರಜಾಪತಿ, ಅವನಿಗೆ ಮಗ ವಿಶ್ವರೂಪ ಅಂತ. ಆ ವಿಶ್ವರೂಪಾಚಾರ್ಯ ಅವನು ಬ್ರಾಹ್ಮಣ. ಆ ವಿಶ್ವರೂಪಾಚಾರ್ಯನಿಗೆ 3 ತಲೆಗಳು, ಒಂದು ಸೋಮಪೀಠ, ಇನ್ನೊಂದು ಸುರಾಪೀಠ, ಮತ್ತೊಂದು ಅನ್ನಾದ ಅಂತ 3 ತಲೆಗಳು. ಅಮೃತವನ್ನು ಕುಡಿಯುವುದು, ಅನ್ನವನ್ನು ತಿನ್ನುವುದು, ಶೆರೆಯನ್ನು ಕುಡಿಯುವುದು, ಈ ತರಹದ 3 ತಲೆಗಳಿತ್ತು. 3 ತಲೆಗಳು. ದೇವರ ಗುಡಿಗೆ ಹೋದಾಗ ತೀರ್ಥವನ್ನು ತೆಗೆದುಕೊಳ್ಳೋದು, ಮನೆಯಲ್ಲಿ ಅನ್ನವನ್ನು ಊಟ ಮಾಡೋದು, ಬಾರಿಗೆ ಹೋದಾಗ ಸ್ವಲ್ಪ ಕುಡಿಯುವುದು. ಹೀಗೆ 3 ತಲೆಗಳು ಪ್ರಾಯ ಎಲ್ಲರಿಗಿರ್ತದೆ, ಅನೇಕರಿಗೆ. ಅದು ಸೋಮಪೀಠ, ಸುರಾಪೀಠ, ಅನ್ನಾದ. ಹೀಗೆ ಮನೆಯಲ್ಲಿ ತೀರ್ಥನೂ ಇರುವುದಿಲ್ಲ, ಅದೂ ಇರುವುದಿಲ್ಲ. ಆದ್ದರಿಂದ ಅಲ್ಲಿ ಬರೀ ಅನ್ನಾದ.
ಹಾಗಾಗಿ ಈ 3 ವ್ಯವಸ್ಥೆಗಳು ಪ್ರಾಯ ಇರ್ತದೆ. ಯಾರೋ ಹೇಳಿದ್ರಿದು. ಹಾಗೆ ಈ ವಿಶ್ವರೂಪಾಚಾರ್ಯನಿಗೆ ಹಾಗಿತ್ತು. ಏನು ನೋಡಿ, ಎಂತೆಂಥ ಏನೇನಿರುತ್ತೆ, ಯಾರ್ಯಾರಿಗೆ ಏನೇನು ಪ್ರಾರಬ್ಧಗಳಿರುತ್ತೆ ಹೇಳಲಿಕ್ಕಾಗುವುದಿಲ್ಲ. ವಿಶ್ವರೂಪಾಚಾರ್ಯ ಸಾಮಾನ್ಯರೇನಲ್ಲ, ಅಂತಹ ಮಹಾಬ್ರಾಹ್ಮಣರು. ಅವರಿಗೆ ಈ ತರಹ 3 ತಲೆಗಳು. ಐಂದ್ರಂ ಸಪ್ರಾರ್ಥಯ ಸ್ಥಾನಂ ವಿಶ್ವರೂಪೋ ಮಹದ್ಯುತಿ. ಇಂದ್ರನ ಸ್ಥಾನ ತನಗಾಗಬೇಕು ಅಂತ ಹೇಳಿ ಅವರಿಗೆ ಅಪೇಕ್ಷೆ ಆಯಿತು. ಒಂದು ಮುಖ ಸೂರ್ಯನಂತೆ ತೇಜಸ್ವಿ, ಇನ್ನೊಂದು ಮುಖ ಚಂದ್ರನಂತೆ ಶಾಂತ, ಇನ್ನೊಂದು ಮುಖ ಬೆಂಕಿಯಂತೆ ಉರಿಯುವಂತಹದ್ದು. ಇಂಥ 3 ಮುಖಗಳು. ಈ ಒಂದು ಕಡೆಗೆ ಏನ್ ಮಾಡ್ತಿದ್ರು, ವೇದವನ್ನು ಪಠನ ಮಾಡ್ತಿದ್ರು. ಇನ್ನೊಂದು ಮುಖದಿಂದ ಶರೆಯನ್ನು ಪಾನ ಮಾಡ್ತಿದ್ರು. ಇನ್ನೊಂದು ಮುಖದಿಂದ ದಿಕ್ಕುಗಳನ್ನೆಲ್ಲ ಕೆಂಡದಂತೆ ನೋಡಿ ಸುಟ್ಟಾಕ್ತಿದ್ರು ವಿಶ್ವರೂಪಾಚಾರ್ಯ. ಸಾತ್ವಿಕ, ರಾಜಸ, ತಾಮಸ 3 ಮುಖಗಳು. ವೇದಾನೇಕೇನ ಸೋಧೀತೆ ಸುರಾಮೇಕೇನ ಚಾಪಿಬತ ಏಕೇನ ಚ ದಿಶಸ್ಸರವಾಹ ಪಿಬನ್ನಿವ ನಿರೀಕ್ಷತೆ. ಆದರೆ ತಪಸ್ವಿ, ಮೃದು, ದಾಂತ, ಧರ್ಮ ತಪಸ್ಸುಗಳಲ್ಲಿ ನಿಷ್ಠ, ಘೋರವಾದ ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡಿದರು. ಯಾರು? ವಿಶ್ವರೂಪಾಚಾರ್ಯರು. ಉದ್ದೇಶ ಏನು? ಇಂದ್ರಸ್ಥಾನವನ್ನು ಪಡೆಯಬೇಕು ಅಂತ. ಅದಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ಇಂದ್ರ ಕಂಡ, ಓಹೋ, ನನ್ನ ಸ್ಥಾನಕ್ಕೆ ಬರಬೇಕು ಅಂತ ಅನ್ನೋದಕ್ಕಾಗಿ ಇವರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನೋಡಿ ಭಾರಿ ವಿಷಾದವಾಯ್ತವನಿಗೆ. ದುಃಖವಾಗಿ, ಸರ್ವಥಾ ಈ ವ್ಯಕ್ತಿಗೆ ತಪಸ್ಸು ಮಾಡೋದು ಬೇಡ, ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ವಿಚಾರ ಮಾಡಿ ಭೋಗದಲ್ಲಿ ಆಸಕ್ತನಾಗುವಂತೆ ಮಾಡಬೇಕು. ತಪಸ್ಸು ಹೋಗಿಬಿಡ್ತು. ಆದ್ದರಿಂದ ಅಪ್ಸರೆಯರನ್ನು ಕರೆದ. ಯಥಾ ಪ್ರಕಾರ ಅವರಿಗೆ ಹೇಳಿದ, ನೀವು ಅವರನ್ನ ಭೋಗಾಸಕ್ತನಾಗಿ ಮಾಡಿಬಿಡಿ. ಆಯಿತು ಅಂತ ಅಪ್ಸರೆಯರೆಲ್ಲ ಹೊರಟು ಹೋಗಿ ಅಲ್ಲಿ ತಮ್ಮ ಹಾವಭಾವಗಳಿಂದ, ನೃತ್ಯಾದಿಗಳಿಂದ ಅವನನ್ನ ಪ್ರಲೋಭನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದರೆ ಅವನು ಮಹಾಸಿದ್ಧ, ಭಾರೀ ತಪಸ್ವಿ. ಅವನ ಅಪ್ಸರೆಯರನ್ನು ನೋಡ್ಲೇ ಇಲ್ಲ ಅವನು. ಅವರು ಕುಣಿದು 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 ಕಾಲ ನೋವಾಗಿ ತಿರುಗಿ ಬಂದರು. ಇಂದ್ರನಿಗೆ ಹೇಳ್ತಾರೆ, ಇಂದ್ರ, ನಾವು ಎಷ್ಟು ಕುಣಿದ್ರು ಅವನೇನು ಕಣ್ತೇರಲಿಲ್ಲ, ಅವನಿಗೇನು ನಾವು ಪ್ರಲೋಭನ ಮಾಡ್ಲಿಕ್ಕಾಗಲಿಲ್ಲ, ತಿರುಗಿ ಬಂದಿದ್ದೀವಿ. ಹೀಗಾಯ್ತಾ ಅಂತ ಅನ್ಕೊಂಡು ದುಃಖದಿಂದ ಕಷ್ಟಪಟ್ಟು ವಜ್ರಮಸ್ಯ ಕ್ಷಿಪಂ ಮಧ್ಯ ಸಕ್ಷಿಪಂ ನ ಭವಿಷ್ಯತಿ. ಆಯ್ತು, ಇನ್ನು ವಜ್ರಾಯುಧವನ್ನು ಪ್ರಹಾರ ಮಾಡಿ ಅವನನ್ನು ಕೊಂದು ಹಾಕಿಬಿಡ್ತೀನಿ ಅಂತ ನಿಶ್ಚಯ ಮಾಡಿ ವಿಶ್ವರೂಪಾಚಾರ್ಯನ ಮೇಲೆ ಮುಮೋಚ ವಜ್ರಂ, ವಜ್ರಾಯುಧವನ್ನು ಪ್ರಹಾರ ಮಾಡಿದ. ಸಪಪಾತ ಹತಸ್ತೇನ ವಜ್ರೇಣ ದೃಢಮಾಹತಃ. ಒಂದೇ ಸಲ ವಜ್ರಾಯುಧ ಬಿದ್ದದ್ದಕ್ಕೆ ವಿಶ್ವರೂಪಾಚಾರ್ಯ ಸತ್ತು ಬಿದ್ದ ಕೆಳಗೆ. ಬ್ರಾಹ್ಮಣರನ್ನ ಕೊಂದಾದ ಮೇಲೆ ಸಮಾಧಾನವಿರದೆ ಇದೇನು ಇಂದ್ರನಿಗೆ ಬಹಳ ಕಷ್ಟಪಟ್ಟ. ಬ್ರಹ್ಮಹತ್ಯಾ ದೋಷ ಬಂತು, ಏನು ಮಾಡ್ಲಿ? ನಶರ್ಮಲೇ ಭೇ ದೇವೇಂದ್ರೋ ದೀಪಿತಸ್ತಸ್ತೆ ತೇಜಸ. ಅವನು ಬಿದ್ರೂ ಕೂಡ ಸತ್ತಾಗಿರಲಿಲ್ಲ, ಅವನು ಬದುಕಿದಾಗೆ ಇತ್ತು. ಅವನ 3 ಮುಖಗಳು. ಬಹಳ ಕಷ್ಟಪಟ್ಟ. ಅವನು ಬದುಕಿದ್ದಾನೆ, ಇನ್ನು ಮತ್ತೆ ಬಂದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಕುತ್ತಿಗೆಯನ್ನು ಪೂರ್ಣ ಕತ್ತರಿಸಬೇಕು ಅಂತ ಅವನಿಗೆ ಅಪೇಕ್ಷೆ. ಆಗ ಮತ್ತೆ ಅನಿಸಿತು, ಇಷ್ಟು ನಾನು ಹೊಡೆದಾದ ಮೇಲೂ ಕೂಡ ಅವನು ಸತ್ತಿಲ್ಲ, ನಾನು ಈಗ ಮತ್ತೆ ಕೊಲ್ಲೋದು ಬೇಡ, ಯಾರಿಗಾದರೂ ಕರೆದು ಹೇಳಿಬಿಡೋಣ ಕೊಲ್ಲೋದಕ್ಕೆ ಅಂತಂತ ನೋಡ್ತಾ ಇದ್ದ. ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಶಿರಾಂಸಿ ಆಜೌ ಜೀವಂತೀವ ಅದ್ಭುತಾನಿವೈ. ಬದುಕಿದ್ದ ತಲೆಗಳಂತೆ ಇತ್ತವು 3 ತಲೆಗಳು. ಆಗ ಅದರೊಳಗೆ 3 ತರಹದ ಪಕ್ಷಿಗಳು ಹುಟ್ಟಿಕೊಂಡಿವೆ. ಅದು ಮುಂದೆ ಬರ್ತದೆ ಕಥೆ. ಆಗ ಹೆಗಲ ಮೇಲೆ ಒಂದು ಕೊಡಲಿಯನ್ನ ಹಾಕಿಕೊಂಡು ಒಬ್ಬ ವ್ಯಾಧ ಹೋಗ್ತಿರ್ತಾನೆ, ಬೇಡರವ. ಆ ಬೇಡರವನ್ನ ಕರೀತಾನೆ ಬಾಯಿಲಿ. ಏನು? ಇಲ್ಲ, ಅಲ್ಲಿ ಒಬ್ಬ ಅವನು ಯಾರೋ ಬಿದ್ದಾನಲ್ಲ, ಬ್ರಾಹ್ಮಣ ಅಂತ ಹೇಳೋದಕ್ಕೂ ಅಂಜಿಕೆ ಇವನಿಗೆ. ಬ್ರಾಹ್ಮಣನ ಕುತ್ತಿಗೆ ಕತ್ತರಿಸು ಅಂತ ಹೇಳಿದ್ರೆ ಬೇಡರವನು ಮಾಡುವುದಿಲ್ಲ. ಅಲ್ಲೊಬ್ಬವನು ಬಿದ್ದಾನೆ, ನಾನು ಹೊಡೆದೀನಿ, ಅವನಿಗೆ ನೀನು ಕತ್ತರಿಸು, ಕುತ್ತಿಗೆ ಕತ್ತರಿಸು. ತದರಣ್ಯಂ ಮಹಾರಾಜ ಯತ್ರಾಸ್ತೆ ಸೌ ನಿಪಾತಿತಃ ಕ್ಷಿಪ್ರಂ ಚಿಂದಿ ಶಿರಂಸ್ಯ ಕುರುಶ್ವ ವಚನಂ ಮಮ. ಆಗ ಅವನಂದ, ಇವನು ಕುತ್ತಿಗೆ, ಇವನ ಬಾಹುಗಳು ಭಾರಿ ಭಾರಿ ಶಕ್ತಿಶಾಲಿಯಾಗಿವೆ, ನಾನು ನನ್ನ ಪರಶುವಿಂದ ಕೊಡಲಿಕ್ಕಾಗುವುದಿಲ್ಲ, ಏನು ಮಾಡಲಿ ನಾನು, ನನಗಾಗುವುದಿಲ್ಲ. ಇಲ್ಲ, ನನ್ನ ಅನುಗ್ರಹದಿಂದ ಆಗತ್ತೆ, ನಿನ್ನ ಕೊಡಲಿ ನನ್ನ ವಜ್ರಾಯುಧದಂತೆ ಆಗತ್ತೆ. ಯಾರು ನೀನು? ಹಾಗಾದರೆ ನಾನು ಇಂದ್ರ
ಅವನನ್ನು ನಾನು ಕೊಂದೀನಿ, ಅವನ ಸತ್ತಿಲ್ಲ ಪೂರ್ಣ ಪ್ರಾಯ, ಆದ್ದರಿಂದ ಪೂರ್ಣ ರುಂಡವನ್ನು ಕತ್ತರಿಸಿಬಿಡು. ಋಷಿಪುತ್ರ ಮಿಮಂ ಹತ್ವ ಬ್ರಹ್ಮಹತ್ಯಾ ಭಯಂ ನತೆ. ಕೊನೆಗೆ ಹೇಳ್ತಾನೆ, ಅವನು ಋಷಿಪುತ್ರ, ಅವನು ತ್ವಷ್ಟೃವಿನ ಮಗ, ಬ್ರಾಹ್ಮಣ. ಆದರೂ ಅವನನ್ನು ಕೊಂದ್ರೆ ನಿನಗೇನೂ ಅಪಾಯವಾಗುವುದಿಲ್ಲ, ಬ್ರಹ್ಮಹತ್ಯಾ ದೋಷ ಬರುವುದಿಲ್ಲ. ಯಾಕೆಂದ್ರೆ ಅವನಿಂದ ಜಗತ್ತಿಗೆ ಬಹಳ ದೊಡ್ಡ ಅಪಾಯವಿತ್ತು. ಆದ್ದರಿಂದ ಅವನನ್ನು ಸಂಹಾರ ಮಾಡಿದ್ದೇನೆ. ಅದಕ್ಕಾಗಿ ನೀನು ತಪ್ಪು ತಿಳಿಬೇಡ, ಇದರಿಂದ ಪಾಪ ಬರ್ತದೆ ಅಂತ ಅನ್ಕೋಬೇಡ. ಪಶ್ಚಾತ್ ಧರ್ಮಂ ಚರಿಷ್ಯಾಮಿ ಯಾವ ಪಾವನಾರ್ಥಂ ಸುದುಶ್ಚರಂ. ಅದಕ್ಕೆ ಹೇಳ್ತಾನೆ, ನಾನು ಆಮೇಲೆ ಇದೆಲ್ಲ ಮುಗಿಲಿ, ಬ್ರಹ್ಮಹತ್ಯಾ ಮಾಡೋದು ಮಾಡೋಣ. ಯಾಕೆಂದ್ರೆ ಜಗತ್ತು ಸಂರಕ್ಷಣೆ ಮಾಡಬೇಕಾದರೆ ಬ್ರಹ್ಮಹತ್ಯಾನೂ ಮಾಡೋ ಪ್ರಸಂಗ ಬಂದ್ರೆ ಮಾಡಬೇಕಾದೀತು, ಚಿಂತೆ ಇಲ್ಲ. ಆದರೆ ಬ್ರಹ್ಮಹತ್ಯಾ ಮಾಡಿದ್ದೇವೆ ಅಂತ ಅನ್ನೋದಕ್ಕಾಗಿ ಅನಂತರದಲ್ಲಿ ನಾವು ತಪಸ್ಸನ್ನು ಮಾಡಿ ಪುಣ್ಯ ಮಾಡಿ ಶುದ್ಧರಾಗೋಣ, ಪ್ರಾಯಶ್ಚಿತ್ತ ಮಾಡಿಕೊಂಡು ಪವಿತ್ರರಾಗೋಣ, ಚಿಂತೆ ಬೇಡ ಅಂತ ಹೇಳಿದಾಗ ಒಪ್ಪಿಕೊಳ್ತಾನೆ. ಕ್ಷಿಪ್ರಂ ಛಂದಿ ಶಿರಂಸಿತ್ತಂ ಕರಿಷ್ಯೇನುಗ್ರಹಂ ತವ ಶಿರಃ ಪಶೋಸ್ತೆ ದಾಸ್ಯಂತಿ ಭಾಗಂ ಯಜ್ಞೇಶು ಮಾನವಾಹ. ನಿನಗೆ ಉತ್ತಮವಾಗಿರತಕ್ಕಂತಹ ಮತ್ತೆ ಹವಿಸ್ಸುಗಳನ್ನು ಕೊಡ್ತಾರೆ, ಆದ್ದರಿಂದ ನೀನು ಯಜ್ಞದಲ್ಲಿ ಹವಿಸ್ಸನ್ನ ಪಡೆಯುವ ಭಾಗ್ಯವಂತನಾಗ್ತಿ, ಆದ್ದರಿಂದ ವಿಶ್ವರೂಪನನ್ನು ಕೊಂದುಹಾಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅವನನ್ನು ಕತ್ತರಿಸ್ತಾನೆ. ಏನ ಸರ್ವಾದಿಶೋ ರಾಜನ್ ಪಿಬನ್ಯವ ನಿರೀಕ್ಷತೆ ತದ್ವಕ್ತಾದ್ ವಿನಿಶೇಷುಶ್ಚ ಚೇರು ತಿತ್ತಿರಾಸ್ತಸ್ಯ ಪಾಂಡವ. ತಿತ್ತಿರ, ಕಲವಿಂಕ, ಕಪಿಂಜಲ ಅಂತ 3 ತರಹದ ಹಕ್ಕಿಗಳು ಅವನ ಮುಖದಿಂದ ಹೊರಹೋಗಿ ಹಾರಿ ಹೋಗತ್ತೆ. ತಕ್ಷಾಪಿ ಸ್ವಗೃಹಂ ಗತ್ವಾ ನೈವ ಶಂಸತಿ ಕಸ್ಯಚಿತ್. ಯಾರಿಗೂ ಹೇಳಿಲ್ಲ, ತಾನು ಈ ರೀತಿಯಾಗಿ ಬ್ರಾಹ್ಮಣನ ಸಂಹಾರ ಮಾಡಿದ್ದು ಅಂತನ್ನುವ ಸುದ್ದಿಯನ್ನ ಯಾರಿಗೂ ಹೇಳಿಲ್ಲ. ತಾನು ಏಕಾಂತವಾಗಿ ಅದನ್ನು ತಿಳಿದುಕೊಂಡು ಸುಮ್ಮನೆ ಕೂತ, ಬೇಡದವ. ಇಂದ್ರನೂ ಕೂಡ ತಾನು ವಿಶ್ವರೂಪನನ್ನು ಕೊಂದು ಬಂದ ಸುದ್ದಿಯನ್ನ ಯಾರಿಗೆ ಹೇಳುವುದಿಲ್ಲ, ಸುಮ್ಮನೆ ಮೌನವಾಗಿರ್ತಾನೆ. ತಾನು ಮಾಡಿದ ಪಾಪಗಳನ್ನು ಹಂಚಿ ಹಾಕ್ತಾನೆ. ಬ್ರಹ್ಮಹತ್ಯಾ ದೋಷವನ್ನ 4-5 ಜನರಿಗೆ ಅದನ್ನು ಹಂಚಿ ಹಾಕ್ತಾನೆ. ಆದರೆ ಪ್ರಜಾಪತಿ ತ್ವಷ್ಟ, ಅವನಿಗೆ ಮಾತ್ರ ಅದು ಗೊತ್ತು, ತನ್ನ ಮಗನನ್ನ ಇಂದ್ರ ಕೊಂದಿದ್ದಾನೆ. ಬಹಳ ಅಸಮಾಧಾನ, ಸಿಟ್ಟು. ಅದಕ್ಕಾಗಿ ತಪಶ್ಚರ್ಯವನ್ನು ಮಾಡಿದರು. ತಪಶ್ಚರ್ಯವನ್ನು ಮಾಡುವುದರ ಜೊತೆಗೆ ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಇಂದ್ರನನ್ನ ಸಂಹಾರ ಮಾಡುವಂತಹ ಮಗನನ್ನ ಪಡಿಬೇಕು ಅಂತ ಅವರಿಗೆ ಅಪೇಕ್ಷೆ ಆಯಿತು. ಇಂದ್ರನನ್ನ ಸಂಹಾರ ಮಾಡುವ ಮಗನನ್ನ ಪಡಿಬೇಕು ಅಂತ ಹೇಳಿ ಆಹುತಿಯನ್ನು ಹಾಕ್ತಾ ಇದ್ದಾರೆ. ಇಂದ್ರಶತ್ರೋ ವಿವರ್ಧಸ್ವ, ಇಂದ್ರಶತ್ರೋ ವಿವರ್ಧಸ್ವ ಅಂತ ಹೇಳಿ ಆಹುತಿಯನ್ನು ಹಾಕಬೇಕು. ಹಾಕಬೇಕಾದರೆ ಇಂದ್ರ ಎಂಬ ಶಬ್ದದ ಕೊನೆಯ ಅಕ್ಷರಕ್ಕೆ ಸ್ವರಿತ ಬರಬೇಕು. ಸ್ವರಿತ ಬಂದ್ರೆ ಆಗಾದ್ರೂ ಬಹುವ್ರೀಹಿ ಸಮಾಸ. ಅಂದ್ರೆ ಇಂದ್ರನೇ ಕೊಲ್ತಾನೆ ಆ ಮಗನನ್ನ, ಅಂಥ ಮಗ ಹುಟ್ಟುತ್ತಾನೆ, ಇಂದ್ರನಿಂದ ಸಾಯುವ ಮಗ. ಬೇಕಾದದ್ದೇನು, ಇಂದ್ರನನ್ನು ಕೊಲ್ಲುವ ಮಗ ಬೇಕು. ಸ್ವರದಲ್ಲಿ ವ್ಯತ್ಯಾಸವಾಯಿತು. ಸ್ವರದಲ್ಲಿ ವ್ಯತ್ಯಾಸವಾಯಿತು. ಫಾಟಕ್ ಅಂದ್ರೆ ಲೆವೆಲ್ ಕ್ರಾಸಿಂಗ್, ಫಾಟ್ಕ ಅಂತಂದ್ರೆ ಹರದದ್ದು. ಹರದದ್ದು ಮತ್ತು ಈ ಫಾಟಕ್ ಇವೆರಡಕ್ಕೆ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಮಾಡ್ತೇವೆ. ಶಬ್ದದಲ್ಲಿ ವ್ಯತ್ಯಾಸ ಮಾಡಿಬಿಟ್ರೆ ಅರ್ಥದಲ್ಲಿ ವ್ಯತ್ಯಾಸವಾಗುತ್ತೆ. ಆಕ್ಸೆಂಟಿನಲ್ಲಿ ವ್ಯತ್ಯಾಸವಾದರೆ ಅರ್ಥದಲ್ಲಿ ವ್ಯತ್ಯಾಸವಾಗ್ತದೆ, ಸ್ವರದಲ್ಲಿ ವ್ಯತ್ಯಾಸವಾದರೆ ಅರ್ಥದಲ್ಲಿ ವ್ಯತ್ಯಾಸವಾಗುತ್ತೆ. ಹಾಗೆ ಇಂದ್ರಶತ್ರು ಅಂತನ್ನುವಾಗ ಇಂದ್ರಶತ್ರೋ ವಿವರ್ಧಸ್ವ, ಅದರ ಅರ್ಥ ಏನು? ಇಂದ್ರನಿಂದ ಸಾಯುವ ಮಗ ಹುಟ್ಲಿ ಅಂತ ಅರ್ಥ. ಇಂದ್ರಶತ್ರೋ ವಿವರ್ಧಸ್ವ ಅಂದರೆ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಲಿ ಅಂತ ಅರ್ಥ. ಬೇಕಾದದ್ದು ಇಂದ್ರನನ್ನು ಕೊಲ್ಲುವ ಮಗ. ಆದರೆ ಮಂತ್ರ ಅಂದದ್ದು ಇಂದ್ರನಿಂದ ಸಾಯುವ ಮಗ. ಹುಟ್ಟಿದ ಯಾರು? ವೃತ್ರಾಸುರ. ಆ ವೃತ್ರಾಸುರ ಅವನು ಇಂದ್ರನಿಂದ ಸಾಯುವ ಮಗ ಹುಟ್ಟಿದ. ತೊಷ್ಟು ಮಾಡಿದ ಒಂದು ಸ್ವರದ ಅಪರಾಧದಿಂದ ಈ ತರಹದ ಅನರ್ಥವಾಯಿತು. ಅನ್ನುವಾಗ ಸ್ವರವನ್ನು ತಪ್ಪಾಗಿ ಅಂದದ್ದಕ್ಕೆ ಇಷ್ಟು ಅನರ್ಥವಾಯಿತು. ತಸ್ಮಾತ್ ಶಕ್ರ ವಿನಾಶಾಯ ವೃತ್ತಮುತ್ಪಾದಯಾಮ್ಯಹಂ ಅಂತ ಹೇಳಿ ಅಗ್ನಿಯಲ್ಲಿ ಆಹುತಿ ಹಾಕಿದ್ದಾಯಿತು. ಹಾಕಿದ್ದ ತಪ್ಪಿಗೆ ಮಗ ಹುಟ್ಟಿ ಬಂದ. ಅವನು ಮಹಾಭಯಾನಕ ಮಗ, ಅವನು ವೃತ್ತಾಸುರ, ಅತೀ ಭಯಾನಕನಾದಂತಹ ವ್ಯಕ್ತಿಯವನು. ಎತ್ತರಕ್ಕೆ ಬೆಳೆದಿದ್ದಾನೆ. ದ್ಯಾವಾ ಪೃಥಿವಿಗಳನ್ನು ಆವರಿಸುವಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾನೆ. ಗ್ರಸ್ತೇ ವೃತ್ರೇಣ ಶಕ್ರೇತು ಸಂಭ್ರಾಂತಹ ತ್ರಿದಿಶೇಶ್ವರ, ಎಲ್ಲ ದೇವತೆಗಳಿಗೆ ತ್ರಸ್ತರಾಗಿದ್ದಾರೆ.
ಎಂಥ ಆಪತ್ತು ಬಂತು ನಮಗೆ, ಎಂಥ ದೈತ್ಯ ಹುಟ್ಟಿದ್ದಾನಿವನು, ಇವನಿಂದ ನಮ್ಮ ರಕ್ಷಣೆ ಆಗೋದು ಹೇಗೆ ಅಂತ ಎಲ್ಲರೂ ಕೇಳಿಕೊಂಡ್ರು. ಯುದ್ಧವಾಗ್ತಾ ಇದೆ. ಯುದ್ಧವಾಗ್ತಾ ಇರುವ ಸಂದರ್ಭದಲ್ಲಿ ಏನಾಯ್ತು ವಿಚಿತ್ರ ಅಂತಂದ್ರೆ, ಇಂದ್ರನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ, ಇಂದ್ರನನ್ನ ಬಾಯಲ್ಲಿ ಹಾಕೊಂಡು ತಿಂದುಬಿಟ್ಟ ವೃತ್ರಾಸುರ. ವೃತ್ರಾಸುರ ಇಂದ್ರನನ್ನ ಬಾಯಲ್ಲಿ ಹಾಕೊಂಡು ತಿಂದಾಗ ನೋಡ್ತಾರೆ ಎಲ್ಲರೂ, ವಿಚಾರ ಮಾಡ್ತಾರೆ, ಏನಿದು ಎಂಥ ಆಪತ್ತು ಬಂತಲ್ಲ, ಇಂದ್ರನೇ ಹೋಗಿಬಿಟ್ಟ ಅಂತ ಹೇಳಿ ವಿಚಾರ ಮಾಡಿ, ಆಗ ಆ ವೃತ್ರಾಸುರನಿಗೆ ಜಂಭಕ ಮಂತ್ರವನ್ನಂದು ಅವನಿಗೆ ಆಕಳಿಕೆ ಬರುವಂತೆ ಮಾಡ್ತಾನೆ. ಆಕಳಿಕೆ ಬರುವಂತೆ ಮಾಡಿದಾಗ ಅವನು ಮುಖ ತೆರಿತಾನೆ. ಮುಖ ತೆರೆದಾಗ ಇಂದ್ರ ಅವನ ಬಾಯಿಯಿಂದಲೇ ಹೊರಗೆ ಬಂದು ಅವನನ್ನು ಯುದ್ಧ ಮಾಡುವುದಕ್ಕೆ ಸಿದ್ಧರಾಗ್ತಾನೆ. ತತಃ ಪ್ರಭೃತಿ ಲೋಕಸ್ಯ ಜೃಂಭಿಕಾ ಪ್ರಾಣ ಸಂಶಿತ ಜಘೃಶಿಷ್ಟ ಸುರಾಸ್ಸರ್ವೇ ಶಕ್ರಂ ದೃಷ್ಟ್ವಾ ವಿನಿಸ್ಸತಂ ತದಾ ಯದಾ ವ್ಯವರ್ಧತರಣೆ ವೃತ್ರೋ ಬಲ ಸಮನ್ವಿತಃ ತ್ವಷ್ಟುಸ್ತೇಜೋ ಬಲಾವಿದ್ಧ ತದಾ ಶಕ್ರೋ ನ್ಯವರ್ತತ. ಅವನು ಮತ್ತೆಷ್ಟು ಬಲಿಷ್ಠನಾಗಿ ಯಾವಾಗ ಬೆಳೆದ, ಆಗ ಅವನನ್ನು ಸಹನೆ ಮಾಡಲಿಕ್ಕಾಗುವುದಿಲ್ಲ ಅಂತ ತಿಳಿದು ತಿರುಗಿ ಹೋಗಿಬಿಟ್ಟ ತನ್ನ ಮನೆಗೆ. ಏನ್ ಮಾಡಬೇಕಿಲ್ಲ, ಯಾರು ರಕ್ಷಣೆ ಮಾಡೋರು? ಯಾರು ರಕ್ಷಣೆ ಮಾಡೋರಿಲ್ಲ. ಎಲ್ಲ ದೇವತೆಗಳು ಮತ್ತೆ ದೇವರಿಗೆ ಹೋದರು, ಶರಣ ಹೋದರು, ಪರಮಾತ್ಮನಿಗೆ ಬೇಡಿಕೊಳ್ತಾರೆ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಮಂದರ ಪರ್ವತದ ಮೇಲೆ ಪರಮಾತ್ಮ ಇದ್ದಾನೆ. ಆ ಮೇರು ಪರ್ವತದ ಮೇಲಿರುವ ಪರಮಾತ್ಮನ ಹತ್ರ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಾಗ, ನಹ್ಯಸ್ಯ ಸದೃಶಂ ಕಿಂಚಿತ್ ಪ್ರತಿಘಾತಾಯ ಯದ್ಭವೇನ್ ಸಮರ್ಥೋಹ್ಯ ಭವಂ ಪೂರ್ವಂ ಅಸಮರ್ಥೋಸ್ಮಿ ಸಾಂಪ್ರತಂ. ಹಿಂದೆ ಬೇಕಾದಷ್ಟು ಶಕ್ತಿ ಇತ್ತು ನನಗೆ, ಆದರೆ ಈಗ ನನಗಾಗ್ತಾ ಇಲ್ಲ. ಏನ್ ಮಾಡ್ಲಿ ನಾನು, ಹೇಗೆ ಯುದ್ಧವಾಡ್ಲಿ? ಮಹಾ ತೇಜಸ್ವಿ, ಅತ್ಯಂತ ಮಹಾಪರಾಕ್ರಮಿ, ಅವನ ಜೊತೆಗೆ ಯುದ್ಧವಾಡುವುದು ಹೇಗೆ ಸಾಧ್ಯ? ದೇವರಿಗೆ ಶರಣು ಹೋದಾಗ ದೇವರೆಲ್ಲ ಅವನಿಗೆ ಹೇಳ್ತಾನೆ. ದೇವರಿಗೆ ವಿಶೇಷವಾದ ಸ್ತೋತ್ರವಿದೆ, ಬಹಳ ಸುಂದರವಾದ ಸ್ತೋತ್ರವಿದೆ. ಅಷ್ಟೆಲ್ಲ ಸ್ತೋತ್ರ ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಈಗ ಅವನ ಜೊತೆಗೆ ಯುದ್ಧವಾಡುವ ಕಾಲವಲ್ಲ, ಅವನ ಮಹರ್ದಶೆ ಚೆನ್ನಾಗಿದೆ ಈಗ, ಹಾಗಾಗಿ ಅವನ ಜೊತೆಗೆ ಯುದ್ಧವಾಡಬೇಡ, ಅವನು ಸಾಯುವುದಿಲ್ಲ, ಸೋಲುವುದೂ ಇಲ್ಲ. ಏನ್ ಮಾಡ್ಬೇಕಾಗಾದ್ರೆ ಈಗ ಅವನ ಜೊತೆಗೆ ಸಾಮದಿಂದ ಇದ್ದು ಬಿಡಿ, ಸ್ನೇಹದಿಂದ ಇದ್ದು ಬಿಡಿ, ಸ್ವಲ್ಪ ದಿವಸ ಮುನ್ನೋಡ್ಕೊಳ್ಳಿ. ಸಾಮತಸ್ಯ ಪ್ರಯುಂಜಧ್ವಂ ಅಂತ ಹೇಳಿದಾಗ, ಯುದ್ಧ ಮಾಡುವ ಪ್ರಸಂಗ ಬಂದಾಗ ವಜ್ರಾಯುಧವನ್ನು ಪ್ರಯೋಗ ಮಾಡು, ಆ ವಜ್ರಾಯುಧದಲ್ಲಿ ನಾನು ಒಳಗೆ ಪ್ರವೇಶ ಮಾಡ್ತೇನೆ, ಅದೃಶ್ಯ ರೂಪದಿಂದ ಒಳಗೆ ಪ್ರವೇಶ ಮಾಡಿ ಆ ವೃತ್ರನನ್ನು ಸಂಹಾರ ಮಾಡ್ತೇನೆ, ಈಗ ಮಾತ್ರ ಸಾಮದಿಂದ ಇರಬೇಕು. ಆಯಿತು ಅಂತ ಒಪ್ಪಿಕೊಂಡ ಇಂದ್ರ. ಇಂದ್ರನ ಪರವಾಗಿ ಅನೇಕ ಋಷಿಗಳೆಲ್ಲ ಹೋಗಿ ವೃತ್ರಾಸುರನ ಜೊತೆಗೆ ಮಾತಾಡ್ತಾರೆ. ವೃತ್ರಾಸುರನ ಜೊತೆಗೆ ಮಾತಾಡಿದಾಗ, ನೋಡಪ್ಪ ವೃತ್ರಾಸುರ, ನೀನು ಮಹಾಪರಾಕ್ರಮಿ, ಇಂದ್ರನೂ ದೊಡ್ಡ ರಾಜ, ದೇವತೆ, ಯಾಕೆ ಜಗಳ, ಅಸಮಾಧಾನ ಬೇಡ, ಎಲ್ಲರೂ ಪ್ರೀತಿಯಿಂದ ಕೂಡಿರಬಹುದಲ್ಲ, ತಪ್ಪೇನಿದೆ ಅಂತ ಹೇಳಿ ಸಮಾಧಾನವನ್ನುಗೊಳಿಸಿ ಎಲ್ಲರಿಗೆ ಒಪ್ಪಂದ ಮಾಡಿಸುವ ಪ್ರಯತ್ನದಲ್ಲಿದ್ದಾರೆ ಋಷಿಗಳೆಲ್ಲ ಪ್ರಯತ್ನದಲ್ಲಿದ್ರೆ, ಆ ಋಷಿಗಳಿಗೆ ವೃತ್ರಾಸುರ ಹೇಳ್ತಾರೆ, ನಾನು ಸ್ನೇಹದಿಂದ ಇರುವುದಕ್ಕೆ ನಾನು ತಯಾರು, ಒಂದು ಷರ್ತು, ನಾನು ಕೂಡಿ ಮಾತಾಡ್ತಾ ಹರಟೆ ಹೊಡಿತಾ ಸುಖವಾಗಿ ಇರ್ತಾ ಇರುವಾಗ ಹಿಂದಿನಿಂದ ನನಗೆ ಚೂರಿ ಚುಚ್ಚಿದ್ರೆ, ಕೊಂದು ಬಿಟ್ರೆ, ನಾನು ಮೈ ಮರೆತು ಕೂತಿರ್ತೇನೆ, ಅವನು ಕೊಂದು ಬಿಡ್ತಾನೆ. ಆದ್ದರಿಂದ ನನಗೆ ವಿಶ್ವಾಸವಿಲ್ಲ, ನೀವು ಒಂದು ಮಾತು ನನಗೆ ಒಪ್ಪಿಗೆ ಕೊಡಬೇಕು. ನೀವು ಏನು ನೋಡಿ, ನೀವು ನನ್ನನ್ನ ಯಾವ ಶಸ್ತ್ರದಿಂದ ಕೊಲ್ಲುವುದಿಲ್ಲ, ಅಸ್ತ್ರದಿಂದ ಕೊಲ್ಲುವುದಿಲ್ಲ, ಒಣ ಪದಾರ್ಥದಿಂದ ಕೊಲ್ಲುವುದಿಲ್ಲ, ಹಸಿ ಪದಾರ್ಥದಿಂದ ಕೊಲ್ಲುವುದಿಲ್ಲ, ನೀರಿನಲ್ಲಿ ಹಾಕಿ ಮುಳುಗಿಸಿ ಬಿಟ್ರೆ ಏನ್ ಮಾಡ್ಲಿ? ಆದ್ದರಿಂದ ಕಲ್ಲು ಎತ್ತಿ ಹಾಕುವುದಿಲ್ಲ, ಕಟ್ಟಿಗೆ ಎತ್ತಿ ಹಾಕುವುದಿಲ್ಲ, ಹೀಗೆಲ್ಲ ನನಗೆ ಹೇಳಬೇಕು. ಅಂದ್ರೆ ಮಾತ್ರ ನಾನು ಒಪ್ತೇನೆ, ಇಲ್ಲದಿದ್ರೆ ಒಪ್ಪುವುದಿಲ್ಲ. ನ ಶಸ್ತ್ರೇಣ ನ ಚಾಸ್ತ್ರೇಣ, ಹಗಲಲ್ಲ ರಾತ್ರಿ ಅಲ್ಲ. ವಜ್ಜೋ ಭವೇಯಂ ವಿಪ್ರೇಂದ್ರಾಹ ಶಕ್ರಸ್ಯ ಸಹದೇವತೈಹಿ ಏವಮ್ಮೇ ರೋಚತೆ ಸದ್ಧಿ. ಹೀಗಿದ್ರೆ ನನಗೆ ಒಪ್ಪಿಗೆ ಇದೆ, ನಾನು ಪ್ರೀತಿಯಿಂದ ಕೂಡಿರುವುದಕ್ಕೆ ತಯಾರು. ಇಷ್ಟೆಲ್ಲ ಹೇಳಿದಾಗ ಹಿರಣ್ಯಕಶಿಪು ಹೇಗೆ ವರವನ ಬೇಡಿದ್ದ ಹಾಗೆ ಇವನು ಒಪ್ಪಂದಕ್ಕೆ ಹಾಕಿದ ನಿಯಮಗಳು ಯಾವುದೇನೋ ಎಲ್ಲ ರೀಸನೇಬಲ್ಲೇ, ಆದ್ದರಿಂದ ಏನು ಚಿಂತೆ ಇಲ್ಲ, ಆಯಿತು ಅಂತ ತಥಾಸ್ತು ಅಂತ ಋಷಿಗಳೆಲ್ಲ ಒಪ್ಪಿಕೊಂಡು ಬಂದು ಇಂದ್ರನಿಗೆ ಹೇಳ್ತಾರೆ, ಇಂದ್ರ ಅವನ ಜೊತೆಗೆ ಒಪ್ಪಿಸಿದ್ದೇವೆ, ಅವನು ಒಪ್ಪಿದ್ದಾನೆ, ಪ್ರೀತಿಯಿಂದ ಇರ್ತಾನಂತೆ, ನೀವಿರಬಹುದು. ಬಹಳ ಸಂತೋಷವಾಯಿತು ಅಂತ ಇಂದ್ರ ಸಮಾಧಾನ ಮಾಡಿದ.
ಸಮಾಧಾನ ಪಟ್ಟು ಇಂದ್ರನಿಗೂ ಆ ವೃತ್ರಾಸುರನಿಗೂ ಸ್ನೇಹದಿಂದ ಬೆಳೀತು. ಸ್ನೇಹ ಬೆಳೆದು 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 ನಿತ್ಯ ವಾಕಿಂಗಿಗೆ ಹೋಗಬೇಕು ಶುರುವಾಯ್ತು. ಬೆಳಿಗ್ಗೆ ಸಾಯಂಕಾಲ ವಾಕಿಂಗು. ಒಂದ್ಸಲ ಸಮುದ್ರದ ದಂಡೆಗೆ ಹೋಗ್ತಾ ಇದ್ದ. ಯಾವಾಗಲೂ ನೋಡ್ತಿರ್ಬೇಕು ಇಂದ್ರ, ಇವನು ಹೇಗ್ ಕೊಲ್ಲಿ ಏನ್ ಮಾಡಿದ್ರೆ ಸಾಯ್ಲಿಕ್ಕಾಗತ್ತೆ. ಕೊಟ್ಟ ವರಗಳನ್ನು ಯಾವುದೂ ಇಲ್ಲ ಅಂತ ಮಾಡೋ ಹಾಗಿಲ್ಲ. ಏನೇನು ಒಪ್ಪಂದದಲ್ಲಿ ಬಂದಿದೆಯೋ ಆ ಯಾವುದನ್ನು ವಯೋಲೇಟ್ ಮಾಡೋ ಹಾಗಿಲ್ಲ. ಮಾಡದೆ ಕೊಲ್ಲಬೇಕು. ಹೇಗೆ ಕೊಲ್ಲಬೇಕು ಇವನನ್ನ ಆಲೋಚನೆ ಮಾಡ್ತಾ ಇದ್ದಾನೆ. ಏನು ಮಾಡಿದ್ರು ಉಪಾಯ ಸಿಗ್ತಾ ಇಲ್ಲ. ಒಮ್ಮೆ ದೇವರಿಗೆ ಶರಣ ಹೋದ, ನಮಸ್ಕಾರ ಮಾಡಿದ, ಸ್ವಾಮಿ ಏನಾದರೂ ಉಪಾಯ ತೋರಿಸು ಅಂತ. ಸಂಧ್ಯಾಕಾಲ ಬಂತು, ಹಗಲಲ್ಲ ರಾತ್ರಿ ಅಲ್ಲ. ಸಮುದ್ರದ ದಂಡೆಗೆ ತಿರುಗ್ತಾ ಇರುವಾಗ ಸಂದರ್ಭದಲ್ಲಿ ಜೊತೆಗೇನೆ ವೃತ್ತಾಸುರ, ಜೊತೆಗೆ ಇಂದ್ರ ಹೋಗ್ತಾ ಬರ್ತಾ ಇದ್ದಾರೆ. ಆಗ ಆ ಸಮುದ್ರದ ತೆರೆಗಳೆಲ್ಲ ಬಂದು ಭಾರಿ ನೊರೆ ಬುರುಗು ಬಂದಿದೆ. ಆ ಬುರುಗು ನೋಡಿದ, ಓಹೋ, ಇದು ಒಣವೂ ಅಲ್ಲ ಹಸಿಯೂ ಅಲ್ಲ. ಇದು ಒಣ ಏನಿದು ಕಟ್ಟಿಗೆ ಹಾಗೆ ಅಲ್ಲ, ಹಸಿ ಏನು ನೀರಿನಾಗೆ ಅಲ್ಲ. ಆದ್ದರಿಂದ ನಶುಷ್ಕೇಣ ನಚಾರ್ದ್ರೇಣ ಅಂತ ಹೇಳಿದ್ದಾನೆ. ಹಾಗಾದ್ರೆ ಈ ಬುರುಗಿನಿಂದ ಇವನನ್ನು ಕೊಲ್ಲೋಣ ಅಂತ ತಲೆಯಲ್ಲಿ ಬಂತು ಇಂದ್ರನಿಗೆ. ಅಸ್ತ್ರವಲ್ಲ ಶಸ್ತ್ರವಲ್ಲ, ಹಸಿಯಲ್ಲ ಒಣವಲ್ಲ, ಹಗಲಲ್ಲ ರಾತ್ರಿಯಲ್ಲ, ಸಂಧ್ಯಾಕಾಲ. ಈ ಬುರುಗು ತೆಗೆದುಕೊಂಡ ಇವನನ್ನು ಕೊಂದ. ಬುರುಗನ್ನ ತೆಗೆದುಕೊಂಡು ನೊರೆಯನ್ನ ತೆಗೆದುಕೊಂಡು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಬೇಕು ಅಂತಂದಾಗ ನೊರೆಯನ್ನ ತೆಗೆದುಕೊಂಡು ಸವಜ್ರಮಥಫೇನಂತಂ, ಅದರಲ್ಲಿ ತನ್ನ ವಜ್ರಾಯುಧದ ಮಂತ್ರವನ್ನ ಆ ಬುರುಗಿನಲ್ಲಿ ಹಾಕಿದ. ವಜ್ರಾಯುಧ ಅಂದ್ರೆ ಅದೊಂದು ಕೊಡಲಿ ಹಾಗಿರ್ತದೆ ಅಂತ ತಿಳ್ಕೋಬೇಡಿ, ಅದು ನಿಯಮ ಇಲ್ಲ. ವಜ್ರಾಯುಧ ಇದು ಮಂತ್ರ. ಆ ಮಂತ್ರವನ್ನು ಎಲ್ಲಿ ಹಾಕಿದ್ರೂ ಅದು ವಜ್ರಾಯುಧವಾಗಿ ಬಿಡುತ್ತದೆ. ಒಂದು ಕಡ್ಡಿಯಲ್ಲಿ ಹಾಕಿದ್ರೂ ವಜ್ರಾಯುಧವಾಗತ್ತೆ. ಆ ನೊರೆಯೊಳಗೆ ತನ್ನ ವಜ್ರಾಯುಧದ ಮಂತ್ರವನ್ನು ಹಾಕಿದ. ಬೆರೆಸಿದಾಗ ಅದರೊಳಗೆ ವಜ್ರಾಯುಧ ಪ್ರವೇಶವಾಯಿತು. ದೇವರಿಗೆ ಪ್ರಾರ್ಥನೆ ಮಾಡಿದ, ಪರಮಾತ್ಮ ನೀನು ನನ್ನ ವಜ್ರಾಯುಧದಲ್ಲಿ ಪ್ರವೇಶ ಮಾಡ್ತಿ ಅಂತ ಬೇಡಿಕೊಂಡಿದ್ದೆ, ನೀನು ಹೇಳಿದ್ದಿ, ಅನುಗ್ರಹ ಮಾಡಿದ್ದಿ. ಈಗ ಅದರಲ್ಲಿ ಪ್ರವೇಶ ಮಾಡುವುದು ಕಾಲ ಬಂದಿದೆ, ಪ್ರವೇಶ ಮಾಡು. ಪರಮಾತ್ಮನಿಗೆ ಬೇಡಿಕೊಂಡ. ವಿಷ್ಣುಂ ತ್ರಿಭುವನ ಶ್ರೇಷ್ಠಂ ಪೂಜಯಾಮಾಸ ಧರ್ಮವಿತ ತಥೋ ಹತೆ ಮಹಾವೀರ್ಯೇ ವೃತ್ರೇ ದೇವ ಭಯಂಕರೇ. ಆಗಿದ್ದು ಅದನ್ನ ಕೈಯಲ್ಲಿ ತೆಗೆದುಕೊಂಡದ್ದೇ ಏನಿಲ್ಲ, ಸುಮ್ಮನೆ ಹೀಗ ಹಚ್ಚಿದ. ಅವನಿಗೆ ಹಚ್ಚಿದ್ದೇ ತಡ ವೃತ್ರಾಸುರ ಸತ್ತು ಬಿದ್ದ. ಆಯುಧವಲ್ಲ, ಹೊಡೆತ ಅಲ್ಲ, ಪ್ರಘಾತವಲ್ಲ, ಏನಲ್ಲ. ಇದು ಕೇವಲ ಮಂತ್ರ ಪ್ರಭಾವ. ನೊರೆ ಹಚ್ಚಿದ್ದು, ಬುರುಗು ಹಚ್ಚಿದ್ದು, ಆ ಫೇನವನ್ನ ಹಚ್ಚಿದ ಕಾರಣಕ್ಕೆ, ಅದರೊಳಗೆ ವಜ್ರಾಯುಧದ ಮಂತ್ರ ಇದ್ದದ್ದಕ್ಕೆ, ಅದಕ್ಕೂ ಮುಖ್ಯವಾಗಿ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇದ್ದದ್ದಕ್ಕಾಗಿ ಭಗವಂತ ಅವನನ್ನು ಕೊಂದು ಹಾಕಿದ. ಹಾಗಾಗಿ ಆ ಇಂದ್ರ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ವೃತ್ರಾಸುರನನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿದ ವೃತ್ರಾಸುರ ಯಾರು? ಅವನು ಬ್ರಾಹ್ಮಣ, ತ್ವಷ್ಟೃವಿನ ಮಗ. ವಿಶ್ವರೂಪಾಚಾರ್ಯ ಒಬ್ಬ ಬ್ರಾಹ್ಮಣ, ಅವನನ್ನು ಸಂಹಾರ ಮಾಡಿದ್ದಾಯ್ತು. ವೃತ್ರಾಸುರ ಇವನು ಮತ್ತೊಬ್ಬ ಬ್ರಾಹ್ಮಣ, ಇವನನ್ನು ಸಂಹಾರ ಮಾಡಿದ್ದ. ಎರಡು ಬ್ರಾಹ್ಮಣ. ಹಾಗಾಗಿ ಈ ಬ್ರಹ್ಮ ಹತ್ಯ ಮತ್ತೊಂದು ದೋಷ ಬಂತು, ಘೋರವಾದ ದೋಷ ಬಂತು, ಮಹಾಪಾಪ ಬಂತು. ಸ್ವಂತಮಶ್ಯತ್ಯ ಲೋಕಾನಂ ನಷ್ಟ ಸಂಜ್ಞೋ ವಿಚೇತನಃ ನ ಪ್ರಾಜ್ಞಾಯತ ದೇವೇಂದ್ರ ಸ್ವಭಿಭೂತ ಸ್ವಕರ್ಮಭಿ ಪ್ರತಿಚ್ಛನ್ನೋ ಅವಸಚ್ಚ ಅಪ್ಸು. ಇಷ್ಟೆಲ್ಲ ಆದಾಗ ಈ ದೊಡ್ಡ ಘೋರವಾದ ಅಪಾಯದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿ ಇಂದ್ರ ಏನು ಮಾಡಬೇಕು ಅಂತ ತಿಳಿಯದೆ ಅನೇಕ ಎಲ್ಲರಿಗೆ ಹೇಳಿ ಕೇಳಿ ಗುರುಗಳ ಉಪದೇಶವನ್ನು ಪಡೆದು ಅವನ ನೀರಿನಲ್ಲಿ ಕೂತ್ಕೊಂಡು ತಾನು ತಪಶ್ಚರ್ಯವನ್ನು ಶುರು ಮಾಡ್ತಾನೆ. ಘೋರವಾದ ತಪಶ್ಚರ್ಯವನ್ನು ಶುರು ಮಾಡ್ತಾನೆ. ಆ ತಪಸ್ಸಿನ ಮಂತ್ರ ನರಸಿಂಹ ಮಂತ್ರ, ಉಗ್ರಂ ವೀರಂ ಮಹಾವಿಷ್ಣುಂ ಎಂಬ ಮಂತ್ರ. ಆ ಮಂತ್ರವನ್ನ ಜಪ ಮಾಡಿ ಸಿದ್ಧ ಮಾಡಿಕೊಂಡು ತನ್ನ ಬ್ರಹ್ಮಹತ್ಯ ಪೂರ್ಣವಾದ ದೋಷವನ್ನು ಪರಿಹಾರ ಮಾಡಿಕೊಂಡು ಉದ್ಧಾರವಾಗಿ ಬರ್ತಾನೆ ಅನ್ನುವ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಅದರ ಮುಂದಿರುವ ವಿಚಿತ್ರವಾದ ಕಥೆ, ಬಹಳ ವಿಶಿಷ್ಟವಾದಂತಹ ಕಥೆ. ಅದು ನಹುಷ ರಾಜನನ್ನ ಇಂದ್ರನನ್ನಾಗಿ ಮಾಡಿದ್ದು, ಅವನನ್ನ ಇಂದ್ರ ಪದದಿಂದ ಅವನನ್ನ ಕೆಳಗೆ ಹಾಕಿದ್ದು. ಈ ಎಲ್ಲ ಕಥೆ ಮುಂದಿನ ಭಾಗದಲ್ಲಿ ಬರ್ತದೆ. ಶ್ರೀಕೃಷ್ಣ ನಮಸ್ತು.